ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕಡೆಯವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇವತ್ತು ನಾವು ಒಂದು ಒಡವೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಕೆನಡಾಗೆ ಬಂದಮೇಲೆ ಫಸ್ಟ್ ಟೈಮ್ ನಾವು ಒಂದು ಚಿನ್ನ ತೊಗೊಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಂತೂ ಚಿನ್ನ ಫುಲ್ ಗಗನಕ್ಕೆ ಏರಿದೆ. ಇಲ್ಲಿ ಕೆನಡಾದಲ್ಲಿ ಚಿನ್ನದ ರೇಟ್ ಹೇಗಿದೆ, ಚಿನ್ನದ ಅಂಗಡಿ ಯಾವ ಥರ ಇದೆ ಅಂತ ಹೇಳಿ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಟೊರೊಂಟೋದಲ್ಲಾದರೆ ಮಲಬಾರ್ ಗೋಲ್ಡ್ ಎಲ್ಲ ಇತ್ತು, ಬಟ್ ನಮಗೆ ಇಲ್ಲಿ ನಾವಿರೋ ಜಾಗದಲ್ಲಿ ಅದು ಮಲಬಾರ್ ಗೋಲ್ಡ್ ಆ ಥರ ನಮ್ಮೂರಲ್ಲಿರೋ ಒಂದು ಬ್ರ್ಯಾಂಡ್ ಇಲ್ಲಿಲ್ಲ. ಸೊ ನಾವು ಗೂಗಲಲ್ಲಿ ಚೆಕ್ ಮಾಡಿದಾಗ ನಮ್ಮದು ನಿಯರೆಸ್ಟಲ್ಲಿ ತೋರಿಸಿದ್ದು ಒಂದು ಅಂಗಡಿಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಇಂಡಿಯಾಗೆ ಬಂದಾಗಲೇ ಓಲೆನ ತೊಗೊಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು, ಬಟ್ ನಾವು ಇಂಡಿಯಾಗೆ ಬರೋದು ಇನ್ನೂ ಲೇಟ್ ಆಗ್ಬೋದು. ಮೇ ಬಿ ಈ ವರ್ಷ ಆಗಲ್ಲ, ನೆಕ್ಸ್ಟ್ ವರ್ಷ ಆಗ್ಬೋದು. ಅದಕ್ಕೆ ಇಲ್ಲೇ ಒಂದು ಅಂಗಡಿಗೆ ಹೋಗ್ಬಿಟ್ಟು ತೊಗೊಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. KPS ಜ್ಯುವೆಲರೀಸ್, ಈ ಅಂಗಡಿಗೆ ನಾವು ಇವತ್ತು ಬಂದಿರೋದು. ಇದು ನಮ್ಮ ಮನೆಯಿಂದ ಒಂದು 20 ಮಿನಿಟ್ಸ್ ದೂರದಲ್ಲಿತ್ತು. ಸೊ ಇಲ್ಲಿ ನೋಡೋಣ ಗೋಲ್ಡ್ ಹೇಗಿದೆ, ಯಾವ ಥರ ಕಲೆಕ್ಷನ್ಸ್ ಅವ್ರು ಇಟ್ಟಿದ್ದಾರೆ ಅಂತ ಹೇಳಿ ನೋಡೋಣ ಬನ್ನಿ. ಈ ಶಾಪು ಫಸ್ಟ್ ಫ್ಲೋರಲ್ಲಿತ್ತು. ಸೊ ಹೇಗಿದೆ, ನಾವು ಇದು ಸ್ಟಾರ್ಟಿಂಗ್ ನೋಡಿದಾಗ ಇಲ್ಲಿದೆ, ಇದೆಯಾ ಇಲ್ಲಿ ಅಂತ ಅನ್ನೋ ಒಂದು ಡೌಟಲ್ಲೇ ನಾವು ಹೋಗ್ತಾ ಇದ್ದೋ. ಸೊ ಫಸ್ಟ್ ಫ್ಲೋರಲ್ಲಿದೆ. ಸೊ ನಾವು ಅಲ್ಲೋಗಿ ಬೆಲ್ ಮಾಡಿದ್ರೆ ಅವ್ರು ಅದನ್ನು ಓಪನ್ ಮಾಡ್ತಾರೆ. ಬಟ್ ನಾವು ಹೋಗೋ ಅಷ್ಟೊತ್ತಿಗೆ ಒಂದು ಕಸ್ಟಮರ್ ಆಚೆ ಬರ್ತಾಯಿದ್ರು. ಅಂಗಡಿ ಅಂತೂ ನಮ್ಮ ಬೆಂಗಳೂರಲ್ಲಿ ಒಂದು ಮಾರ್ವಾಡಿ ಅಂಗಡಿ ಹೇಗಿರುತ್ತೆ ಅದೇ ಥರನೇ ಇತ್ತು. ಫುಲ್ ಆ ಸೆಟಪ್ಪು, ಆ ಒಡವೆ ಇಟ್ಟಿದ್ದು ಸ್ಟೈಲು, ಡಿಸೈನ್ಸು, ಆ ಅಂಗಡಿ ನೋಡೋದಕ್ಕೆ ಅದೆಲ್ಲ ಸೇಮ್ ಅದೇ ಥರನೇ ಇತ್ತು. ನಾನು ಈ ಥರ ಒಂದು ಅಂಗಡಿಯಲ್ಲಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಗೂಗಲಲ್ಲಿ ಆ್ಯಕ್ಚುಲಿ ನಾನೇನು ಫೋಟೋಸ್ ನೋಡಿರಲಿಲ್ಲ, ಹಾಗೆ ಡೈರೆಕ್ಟಾಗಿ ಹೇಳಿ ಬಂದೆ. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ಸೊ ನಮ್ಮ ಊರಲ್ಲಿ ಯಾವ ಥರ ಇರುತ್ತೆ ಡಿಸೈನ್ಸು, ಎಲ್ಲ ಅದೇ ಥರ ಡಿಸೈನ್ಸ್ ಅವ್ರು ಇಲ್ಲಿ ಇಟ್ಟಿದ್ದಾರೆ. ಸೊ ತುಂಬ ವೆರೈಟಿ ಡಿಸೈನ್ಸು ಇತ್ತು ನಮಗೆ ಅಲ್ಲಿ. ಸೊ ಅದಕ್ಕೆ ಬಂದಿದ್ದ ತಕ್ಷಣ ನಾವು ಬಂದಿದ್ದ ಕೆಲಸ ಆಗಲಿ ಅಂತ ಹೇಳಿ ಅವಳಿಗೆ ಓಲೆನ ನೋಡ್ದೋ ಫಸ್ಟು. ಸೊ ಒಂದು 2-3 ಓಲೆ ನೋಡಿಬಿಟ್ಟು ಅದರಲ್ಲಿ ಒಂದು ನಾವು ಸೆಲೆಕ್ಟ್ ಮಾಡ್ದೋ. ಅದನ್ನು ಹಾಕಿ ನೋಡೋಣ ಅಂತೇಳಿ ಹಾಕ್ತಾಯಿದ್ದೀವಿ. ಅವಳಿಗೆ ತುಂಬ ದಿನದಿಂದ ನಾವು ಓಲೆ ಹಾಕದೆ ಬಿಟ್ಟಿದ್ದಕ್ಕೆ ಅದು ಓಲೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸ್ವಲ್ಪ ಹಾಕುವಾಗ ಸ್ವಲ್ಪ ಕಷ್ಟನೇ ಆಯಿತು. ಆಮೇಲೆ ಫೋರ್ಸ್ ಮಾಡಿ ಹೇಳಿ ಹಾಕಿದ್ಮೇಲೆ ಅದು ಸರಿ ಹೋಯಿತು. ನಾವು ಆ ಅಂಗಡಿಯವ್ರ ಹತ್ರ ಕೇಳ್ದೋ, ಅಂದರೆ ವಿಡಿಯೋಸ್ ತೊಗೊಳ್ಬೋದಾ ಅಂತ ಹೇಳಿ. ಅವರು ಓಕೆ ತೊಗೊಳ್ಳಿ, ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಬಟ್ ಒಬ್ಬೊಬ್ಬರು ವಿಡಿಯೋ ತೊಗೊಳ್ಬಾರ್ದು ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ನಾವು ಫಸ್ಟೇ ಪರ್ಮಿಷನ್ ಕೇಳಿಬಿಟ್ಟು ವಿಡಿಯೋಸ್ ಎಲ್ಲ ತೊಗೊಂಡು. ಇದೆಲ್ಲ ನೋಡಿ, ಇದೆಲ್ಲ ಚಿಕ್ಕ ಚಿಕ್ಕ ಸ್ಟಡ್ಗಳು ಮಕ್ಳಿಗೆ ಯೂಸ್ ಮಾಡೋ ಅಂಥದ್ದು ತುಂಬಾ ಕಲೆಕ್ಷನ್ಸ್ ಇತ್ತು ಅದರಲ್ಲಿ. ಮತ್ತು ಇದು ಬಂದುಬಿಟ್ಟು ಬ್ರಾಸ್ಲೈಟು, ತುಂಬ ಲೈಟ್ ವೆಯ್ಟಲ್ಲಿ. ಅಂದರೆ ಇದು ನನ್ನೊಂದು 2-3 ಡಿಸೈನ್ಸು ನಾನು ನೋಡಿದೆ. ಒಂದು 3 ಗ್ರಾಮಿಂದ ಎಲ್ಲ ಬ್ರಾಸ್ಲೈಟ್ ಸ್ಟಾರ್ಟ್ ಆಗ್ತಾಯಿತ್ತು. ಸೊ 3, 5 ಗ್ರಾಮ್, 6 ಗ್ರಾಮಲ್ಲೆಲ್ಲ ಇತ್ತು. ಅಂಗಡಿ ಓನರ್ ಬಂದು ಶ್ರೀಲಂಕಾ ಕಡೆಯವರು. ಶ್ರೀಲಂಕಾ ಕಡೆಯಿಂದ ಬಂದು ಇಲ್ಲಿ ವಾಸವಾಗಿರೋರು ತುಂಬ ಜನ ಇದ್ದಾರೆ. ಅದು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಅವರು ಇಲ್ಲಿ ಸುಮಾರು ವರ್ಷದಿಂದ ಈ ಅಂಗಡಿನ ಅವರು ಅದನ್ನು ನಡೆಸ್ತಾ ಇದ್ದಾರೆ. ಓಲೆ ಕಲೆಕ್ಷನ್ಸ್ ಅಂತೂ ತುಂಬಾ ಇತ್ತು. ತುಂಬ ವೆರೈಟಿ ಪ್ಲೈನಲ್ಲಿ ಮತ್ತು ಸ್ಟೋನ್ ಇರೋದು ಎಲ್ಲ ತುಂಬ ವೆರೈಟಿ ಕಲೆಕ್ಷನ್ಸ್ ಅವರಲ್ಲಿ ಇಟ್ಟಿದ್ರು.
ವಿಡಿಯೋ ಎಲ್ಲ ತೆಗ್ದಾದ್ಮೇಲೆ ಬಿಲ್ ಮಾಡಿಸೋಣ ಅಂತೇಳಿ ಹೋದೋ. ನಾವು ಹೋಗಿದ್ದ ದಿನ ಅಲ್ಲಿ ಗೋಲ್ಡ್ ರೇಟ್ ಬಂದುಬಿಟ್ಟು 1 ಗ್ರಾಮಿಗೆ $125 ಇಂದ $130 ಒಳಗಡೆ ಇತ್ತು. ಇಂಡಿಯನ್ ರುಪಿಗೆ ಹೇಳೋದಾದರೆ ಅರೌಂಡ್ ಒಂದು 7,800 ರೂಪಾಯಿಂದ 8,000 ರೂಪಾಯಿ ಆಗ್ತಾಯಿತ್ತು. ಇಂಡಿಯಾದಲ್ಲೂ ಅದೇ ರೇಟ್ ಇದೆ, ಇಲ್ಲೂ ಅದೇ ರೇಟೇ, ಸೇಮ್ ರೇಟೇ. ವೇಸ್ಟೇಜು, ಕೂಲಿ ಮತ್ತು ಟ್ಯಾಕ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ. ಸೊ ಇಲ್ಲಿಗೂ ರೇಟ್ ಕಂಪೇರ್ ಮಾಡಿದ್ರೆ ಒಂದು 100-200 ರೂಪಾಯಿ ಹೆಚ್ಚು ಕಡಿಮೆ ಅದೇ ರೇಟಲ್ಲೇ ಇರುತ್ತೆ ಕೆನಡಾದಲ್ಲೂ ರೇಟು. ನಾವು ತೊಗೊಂಡಿದ್ದು ಓಲೆ ಬಂದುಬಿಟ್ಟು 0.69 ಗ್ರಾಮ್ ಇತ್ತು, ಅಂದರೆ 1 ಗ್ರಾಮ್ ಇರಲಿಲ್ಲ, ಅರೌಂಡ್ ಒಂದು 3/4 ಗ್ರಾಮ್ ಹತ್ತತ್ರ ಇತ್ತು ಅಷ್ಟೇ. ಅದಕ್ಕಂತ ಅವರು ಚಿನ್ನದಕ್ಕೆ ಬಂದುಬಿಟ್ಟು $6,000 ರೂಪಾಯಿ ಚಾರ್ಜ್ ಮಾಡಿದ್ರು. ಮತ್ತು ವೇಸ್ಟೇಜು ಕೂಲಿ ಬಂದುಬಿಟ್ಟು ಅವರು $40 ಹೇಳಿದ್ರು. ಆಮೇಲೆ ಅದನ್ನು ಡಿಸ್ಕೌಂಟ್ ಮಾಡಿಬಿಟ್ಟು $30 ಬಂದುಬಿಟ್ಟು ವೇಸ್ಟೇಜು ಕೂಲಿ, ಅಂದರೆ ಅರೌಂಡು 1,800 ರೂಪಾಯಿ ಬಂದುಬಿಟ್ಟು ವೇಸ್ಟೇಜು ಕೂಲಿನೇ ಹಾಕಿದ್ದಾರೆ. ಅವಾಗ ಎರಡು ಸೇರಿಬಿಟ್ಟು $130 ಆಯಿತು. ಅಂದರೆ ನಮ್ಮ ಇಂಡಿಯಾ ರುಪಿಗೆ ಕನ್ವರ್ಟ್ ಮಾಡೋದಾದರೆ ಅರೌಂಡು 7,800 ರೂಪಾಯಿ ಅವರು ಈ ಓಲೆಗೆ, ಅಂದರೆ 0.69 ಗ್ರಾಮ್ ಇರೋ ಒಂದು ಓಲೆಗೆ ಅವರು ಚಾರ್ಜ್ ಮಾಡಿದ್ರು. ಇವಾಗ ಗೊತ್ತಾಯ್ತು ಅನಿಸುತ್ತೆ ಕೆನಡಾದಲ್ಲಿ ನಿಮಗೆ ಗೋಲ್ಡ್ ರೇಟ್ ಯಾವ ಥರ ಇದೆ ಅಂತ ಹೇಳಿ. ಓಲೆ ಎಲ್ಲ ತಗೊಂಡು ಬಿಲ್ ಮಾಡಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಹೊಟ್ಟೆ ತುಂಬನೇ ಹಸಿತಾ ಇತ್ತು. ಊಟ ಮಾಡೋಣ ಅಂತ ಹೇಳಿ ಪಕ್ಕದಲ್ಲೇ ಒಂದು ಮಾಲ್ ಇತ್ತು, ಅಲ್ಲಿಗೆ ಬಂದುಬಿಟ್ಟು ಊಟ ಮಾಡ್ತಾ ಇದ್ದೀವಿ. ಭೂಮಿ ಡಿಸ್ಪ್ಲೇಯಲ್ಲಿ ನೋಡಿಬಿಟ್ಟು ಆ ನೂಡಲ್ಸ್ ಥರ ಇರೋ ಆ ಸ್ಪಗಟ್ಟಿ ಬೇಕು ಅಂತ ಹೇಳಿ ಹಠ ಮಾಡಿ ತೆಗೆಸ್ಕೊಂಡ್ಳು. ನಾನು ಹೇಳ್ದೆ ತೊಗೊಳುವಾಗಲೇ ಅದು ನೋಡೋಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ, ಟೇಸ್ಟ್ ಏನೂ ಇರಲ್ಲ ಅಂತ ಹೇಳಿ. ಆದರೂ ಇಲ್ಲ, ನನಗೆ ಅದೇ ಬೇಕು ಅಂತ ಹೇಳಿ ಹಠ ಮಾಡಿ ತೆಗೆಸ್ಕೊಂಡ್ಳು. ಬಟ್ ತಗೊಂಡು ತಿಂದಮೇಲೆ ಅವಳು ಗೊತ್ತಾಯಿತು ಅದು ಅಷ್ಟು ಚೆನ್ನಾಗಿಲ್ಲ ಅಂತ. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಪಕ್ಕದಲ್ಲೇ ಒಂದು ಮಕ್ಕಳದ್ದು ಬಟ್ಟೆ ಅಂಗಡಿ ಇತ್ತು. ಭೂಮಿದು ನೆಕ್ಸ್ಟ್ ವೀಕು ಬರ್ತಡೇ ಇದೆ, ಸೊ ಅದಕ್ಕೆ ಬಟ್ಟೆನೂ ತೊಗೊಂಡ್ಬಿಡೋಣ, ಆ ಕೆಲಸನೂ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿ ಬಟ್ಟೆ ತೊಗೊಳೋಣ ಅಂತ ಹೇಳಿ ಬಂದಿದ್ದೀವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೆನಡಾದಲ್ಲಿರೋ ಈ ಗೋಲ್ಡ್ ಅಂಗಡಿ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.